ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್. ವೀಕ್ 12 ಡ್ರಿಲ್ಲಿಂಗ್ ಮಿಷಿನ್ CME2 ವಿಡಿಯೋ ಸೀರೀಸ್ಗೆ ಮತ್ತೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನಾವು ಈ ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಏನು ಡ್ರಿಲ್ಲಿಂಗ್ ಮಿಷಿನ್ ಅಂದರೆ ಅದರ ಪರ್ಪಸ್, ವರ್ಕಿಂಗ್ ಪ್ರಿನ್ಸಿಪಲ್, ಅಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ. ಲೇಟರ್ ಯು ಲರ್ನ್ಟ್ ಅಬೌಟ್ ವೇರಿಯಸ್ ಟೈಪ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ಸ್, ಅದರಲ್ಲಿ ಯಾವ ಡ್ರಿಲ್ಲಿಂಗ್ ಮಿಷಿನ್ಸು ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ, ಆ್ಯಂಡ್ ಹೆಂಗೆ ಮೌಂಟ್ ಮಾಡಿರ್ತಾರೆ, ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ, ಸೈಜ್ ಯಾವ ಥರ ಪ್ರೊಡ್ಯೂಸ್ ಮಾಡಬೇಕು ಹೋಲ್ ಅನ್ನೋದ್ರ ಮೇಲೆ ಡ್ರಿಲ್ಲಿಂಗ್ ಮಿಷಿನ್ಸ್ನ ಕ್ಲಾಸಿಫೈ ಮಾಡ್ತಾರೆ ಅನ್ನೋದೆಲ್ಲ ತಿಳ್ಕೊಂಡ್ರೆ. ಸೊ ಈ ಒಂದು ಸೆಷನ್ನಲ್ಲಿ ಆ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಅಂತ ಏನು ಹೇಳಿದ್ವಿ ಅದ್ರದ್ದು ಕಾಂಪೊನೆಂಟ್ಸ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಹೇಳ್ತಾ ಬರ್ತೀನಿ. ಸೊ ಡ್ರಿಲ್ಲಿಂಗ್ ಮಿಷಿನ್ ಆಪರೇಷನ್ಸ್ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊತೀರಿ ನೆಕ್ಸ್ಟ್ ಸೆಷನ್ನಲ್ಲಿ. ಮತ್ತು ಟ್ವಿಸ್ಟ್ ಡ್ರಿಲ್ ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊತೀರಿ. Let us move on to the principal components of radial drilling machine. So you need to write this diagram. So you can see here the principal parts ಅಥವಾ principal components of radial drilling machine. ಈ ಎಕ್ಸಾಮಲ್ಲಿ ಬಂದರೆ 5 to 10 ಮಾರ್ಕ್ಸ್ಗೆ ಯು ನೀಡ್ ಟು ರೈಟ್ ದಿಸ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಬರೀಬೇಕಾದ್ರೆ ತುಂಬ ಸಿಂಪಲ್ಲು. ಫಸ್ಟ್ ಯಾವ್ದು ಬರೀಬೇಕು ನೋಡಿ, ಐ ಹ್ಯಾವ್ ಮೆನ್ಷನ್ ದ ಪಾರ್ಟ್ ನಂಬರ್ ಕೊಟ್ಟಿದ್ದೀನಿ ಪ್ರತಿ ಒಂದು ಪಾರ್ಟ್ಗೂ. ನಂಬರ್ 1 ಇಸ್ ಬೇಸ್, ಅಂದರೆ ಕೆಳಗಡೆ ಇರುವಂತಹ ಬೇಸ್ ಅಂತ ಏನು ತುಂಬ ರೋಬೋಸ್ಟ್ ಆ್ಯಂಡ್ ಹೆವಿ ಕನ್ಸ್ಟ್ರಕ್ಷನ್ ಇರುತ್ತೆ. ಅದಾದಮೇಲೆ ಯು ನೀಡ್ ಟು ರೈಟ್ ಅ ಕಾಲಮ್, ದಟ್ ಈಸ್ 2. Part number 1 is base and part number 2 is column. Part number 3 is a radial arm, you can see here. So this is part number 3 in this case. So illi part number 2 ಅಂದರೆ radial arm, vertical column. ಮತ್ತು ಇದು ವರ್ಕ್ ಆಗೋದಕ್ಕೆ ಬೇಕಾಗಿರುವಂತಹ ಮೋಟರ್ ಅಥವಾ ಸ್ಪಿಂಡಲ್ ಫೀಡ್ ಮೆಕ್ಯಾನಿಸಮ್ ಇರುತ್ತೆ. ಸೊ ದಿಸ್ ಇಸ್ ಏನು ದ ಸ್ಕೇಲ್ ಅಥವಾ ಏನು ಆ ಸ್ಪ್ರಿಂಗ್ ಏನಿರುತ್ತೋ ಆ ಗೇರ್ ಕೆಳಗಡೆ ಮೇಲ್ಗಡೆ ಮೂವ್ ಆಗೋದಕ್ಕೆ. ಸೊ ದಟ್ ವಿಲ್ ಕಮ್ ಟು ದಿಸ್ ರೇಡಿಯಲ್ ಆರ್ಮ್ 6. ಆ್ಯಂಡ್ ಅದು ವರ್ಕ್ ಆಗೋದಕ್ಕೆ ಡ್ರಿಲ್ಲಿಂಗ್ ಮಿಷಿನು ವಿ ಯೂಸ್ ಅ ಮೋಟರ್ ಫಾರ್ ದ್ಯಾಟ್. ಆ್ಯಂಡ್ ದಿಸ್ ಇಸ್ ಅ ಡ್ರಿಲ್ ಹೆಡ್. ಸೊ ಡ್ರಿಲ್ ಬಿಟ್ ಇಸ್ ಪಾರ್ಟ್ ನಂಬರ್ 9 ಆ್ಯಂಡ್ ವರ್ಕ್ ಪೀಸ್ ಮೌಂಟಿಂಗ್ ಏರಿಯಾ ಇಸ್ ಪಾರ್ಟ್ ನಂಬರ್ 10. ಸೊ ಇದನ್ನು ನೀವು ಪ್ರತಿಯೊಂದು ಪಾರ್ಟದ್ದು ಏನೇನು ಯೂಸು ಮತ್ತು ಯಾವ್ಯಾವ ಥರ ಮೆಟೀರಿಯಲಿಂದ ಮಾಡಿರ್ತಾರೆ ಅನ್ನೋದನ್ನು ತಿಳ್ಕೊಂಡ್ರೆ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಕಾಂಪೊನೆಂಟ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ part number 1 is base, as I told you already. So what do you mean by base? Base ಏನು ಮಾಡುತ್ತೆ? It supports entire machine and provides stability. ಈ ಮೆಷಿನ್ಗೆ ಒಂದು ಸ್ಟೆಬಿಲಿಟಿ ಕೊಡೋದಕ್ಕೆ ಇರುವಂತಹ ಒಂದು ಏನು ಭಾಗ ಇದು ಪಾರ್ಟ್ ನಂಬರ್ 1, ದಟ್ ಈಸ್ ಬೇಸ್. ಪಾರ್ಟ್ ನಂಬರ್ 2 ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ಇಸ್ ರೇಡಿಯಲ್ ಆರ್ಮ್. ರೇಡಿಯಲ್ ಆರ್ಮ್ ಏನು ಮಾಡುತ್ತೆ? ಮೂವ್ಸ್ ಅಪ್ ಆ್ಯಂಡ್ ಡೌನ್. ಇಲ್ಲಿ ಈ ಜಾಗ ಏನಿದೆಯೋ ಕಾಲಮ್ ಜಾಗ ಅದ್ರ ಮೇಲ್ಗಡೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಆ್ಯಂಡ್ ಇಟ್ ಹೆಲ್ಡ್ ದ ಡ್ರಿಲ್ ಹೆಡ್ ಇನ್ ಅ ಪರ್ಟಿಕ್ಯುಲರ್ ಪೊಸಿಷನ್. ಡ್ರಿಲ್ ಹೆಡ್ನ ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನ್ಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೇಡಿಯಲ್ ಆರ್ಮು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಪಾರ್ಟ್ ನಂಬರ್ 3 ಇಸ್ ಎ ಕಾಲಮ್. ಸೊ ದಟ್ ಈಸ್ ದ ಏನು ಸ್ಟೇಬಲ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಇಟ್ಸ್ ಅ ವರ್ಟಿಕಲ್ ಸ್ಟ್ರಕ್ಚರ್ ದಟ್ ಸಪೋರ್ಟ್ಸ್ ಆ್ಯಂಡ್ ಅಲೋ ರೊಟೇಷನ್ ಆಫ್ ರೇಡಿಯಲ್ ಆರ್ಮ್. ರೇಡಿಯಲ್ ಆರ್ಮ್ ರೊಟೇಟ್ ಆಗೋದಕ್ಕೆ ಕಾರಣವಾಗಿರುವಂತಹ ರೌಂಡ್ ಶೇಪ್ ಸಾಲಿಡ್ ಸ್ಟ್ರಕ್ಚರ್ಗೆ ನಾವು ಕಾಲಮ್ ಅಂತ ಕರಿತೀವಿ. The next part is part number 4, that is motor for elevating arm. You can see this area. ಈ ಒಂದು ಪಾರ್ಟ್ಗೆ ನಾವು ಮೋಟರ್ ಅಂತ ಕರಿತೀವಿ. ಇಟ್ ಪವರ್ಸ್ ದ ವರ್ಟಿಕಲ್ ಮೂಮೆಂಟ್ ಆಫ್ ರೇಡಿಯಲ್ ಆರ್ಮ್. ರೇಡಿಯಲ್ ಆರ್ಮ್ದು ಮೇಲೆ ಕೆಳಗಡೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ದಿಸ್ ಪಾರ್ಟ್ ಇಸ್ ಎಸೆನ್ಷಿಯಲ್. ಅದು ಮೇಲ್ಗಡೆ ಕೆಳಗಡೆ ಮೂವ್ ಆಗಬೇಕು ಅಂದರೆ ವಿ ನೀಡ್ ಎ ಸ್ಕ್ರೂ ಅಥವಾ ಏನು ಥ್ರೆಡೆಡ್ ಮೆಕ್ಯಾನಿಸಮ್. ಸೊ ಅದಕ್ಕೆ ನಾವು ಎಲಿವೇಟೆಡ್ ಸ್ಕ್ರೂ ಅಂತ ಕರಿತೀವಿ. ದಿಸ್ ಸ್ಕೇಲ್ ಥರ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಎ ಸ್ಕ್ರೂ. ದಿಸ್ ವಿಲ್ ಏನು ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಇದು ಮೋಟರ್ ಆನ್ ಆದಾಗೆ ದಿಸ್ ವಿಲ್ ಮೂವ್ಸ್ ಅಪ್ ಆ್ಯಂಡ್ ಡೌನ್ ಥ್ರೂ ದ ಕಾಲಮ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಅ ಮೆಕ್ಯಾನಿಸಮ್ ಯೂಸ್ ಟು ರೈಸ್ ಆ್ಯಂಡ್ ಲೋವರ್ ದ ರೇಡಿಯಲ್ ಆರ್ಮ್. ರೇಡಿಯಲ್ ಆರ್ಮ್ ಮೇಲೆ ಮತ್ತು ಕೆಳಗಡೆ ಮೂವ್ ಆಗೋದಕ್ಕೆ ಯೂಸ್ ಆಗುವಂತಹ ಮೆಕ್ಯಾನಿಸಮ್ಗೆ ಎಲಿವೇಟಿಂಗ್ ಸ್ಕ್ರೂ ಅಂತ ಕರಿತೀವಿ. ಇನ್ನು ವಿ ನೀಡ್ ಟು ಹ್ಯಾವ್ ಎ ಗೈಡ್ ವೇಸ್. ಆ ರೇಡಿಯಲ್ ಆರ್ಮ್ ಅಥವಾ ಏನು ಈ ಡ್ರಿಲ್ ಹೆಡ್ ಇದೆಯಾ ರೇಡಿಯಲ್ ಆರ್ಮಲ್ಲಿ ಆ ಕಡೆ ಲೆಫ್ಟ್ ಮತ್ತು ರೈಟಿಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪಾರ್ಟ್ ಗೈಡ್ ವೇಸ್ ಅಂತ ಕರಿತೀವಿ. ಸೊ ಅಲ್ಲಿ ನೀವು ಆಯಿಲ್ ಹಾಕಿ ಅದು ಸ್ಮೂತಾಗಿ ಮೂಮೆಂಟ್ ಆಗೋದಕ್ಕೆ ನೋಡ್ಕೋಬೇಕು. ಸೊ ಸ್ಮೂತ್ ಸರ್ಫೇಸಸ್ ಇದು ದಟ್ ಗೈಡ್ ದ ಮೂಮೆಂಟ್ ಆಫ್ ಆರ್ಮ್ ಆ್ಯಂಡ್ ಡ್ರಿಲ್ ಹೆಡ್. ಸೊ ಕಂಪ್ಲೀಟ್ ರೇಡಿಯಲ್ ಆರ್ಮು ಡ್ರಿಲ್ ಹೆಡ್ ಇದ್ರು ರೇಡಿಯಲ್ ಆರ್ಮ್ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಗೈಡ್ ವೇಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್. ಡ್ರಿಲ್ ಸ್ಪಿಂಡಲ್ ರೊಟೇಟ್ ಆಗಬೇಕು ಅಂದರೆ ನೋಡಿ, ಡ್ರಿಲ್ ಬಿಟ್ ಈ ಥರ ರೊಟೇಟ್ ಆಗಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಎ ಮೋಟರ್. ಸೊ ಅದಕ್ಕೆ ವಿ ಕಾಲ್ ಇಟ್ ಆಸ್ ಪಾರ್ಟ್ ನಂಬರ್ 7, ದಟ್ ಈಸ್ ಮೋಟರ್ ಫಾರ್ ಡ್ರೈವಿಂಗ್ ಡ್ರಿಲ್ ಸ್ಪಿಂಡಲ್. ಆ ಡ್ರಿಲ್ ಬಿಟ್ಟು ಸ್ಪಿಂಡಲ್ಲು ರೊಟೇಟ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಹ್ಯಾವ್ ದಿಸ್ ಮೋಟರ್. ಇಟ್ ಪ್ರೊವೈಡ್ ರೊಟೇಷನಲ್ ಮೋಷನ್ ಟು ದ ಡ್ರಿಲ್ ಸ್ಪಿಂಡಲ್. ಡ್ರಿಲ್ ಸ್ಪಿಂಡಲ್ಗೆ ರೊಟೇಷನಲ್ ಮೋಷನ್ನ ಕೊಡುತ್ತೆ. ಸೊ ಡ್ರಿಲ್ ಹೆಡ್ ಅಂತ ಕರಿತೀವಿ. ಡ್ರಿಲ್ ಹೆಡ್ ಅಂದರೆ ಕಂಪ್ಲೀಟ್ ಡ್ರಿಲ್ದು ಸ್ಪಿಂಡಲ್ಲು ಡ್ರಿಲ್ ಬಿಟ್ಟು ಎಲ್ಲದೂ ಎಲ್ಲ ಆಪ್ರೇಷನ್ಸು ಮಾಡೋದಕ್ಕೆ ಇರುವಂತಹ ಮೇಜರ್ ಹೌಸ್ ಆಫ್ ದ ಸ್ಪಿಂಡಲ್ ಅಂತ ಕರಿತೀವಿ ಇದಕ್ಕೆ.
ಮತ್ತು ನೀವು ಎಷ್ಟು ಫೀಡ್ ಕೊಡಬೇಕು ಕೆಳಗಡೆಗೆ ಡ್ರಿಲ್ ಬಿಟ್ಟಿಂದ ಎಷ್ಟು ಡೀಪ್ ಕಟ್ ಆಗಬೇಕು ಹೋಲು ಅನ್ನೋದನ್ನು ಕೂಡ ಡ್ರಿಲ್ ಸ್ಪಿಂಡಲಿಂದನೇ ನಾವು ಅಥವಾ ಡ್ರಿಲ್ ಹೆಡ್ಡಿಂದನೇ ಮಾಡುವಂಥದ್ದು. ಡ್ರಿಲ್ ಸ್ಪಿಂಡಲ್ ಅಂತ ಹೇಳಿದ್ರೆ ಇಟ್ ಇಸ್ ಎ ರೊಟೇಟಿಂಗ್ ಶಾಫ್ಟ್. ದಿಸ್ ಇಸ್ ಕಾಲ್ಡ್ ಅ ಡ್ರಿಲ್ ಸ್ಪಿಂಡಲ್. ಅದು ಡ್ರಿಲ್ ಬಿಟ್ಟನ್ನು ಡ್ರೈವ್ ಮಾಡುತ್ತೆ ಅಥವಾ ಹೋಲ್ಡ್ ಮಾಡುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು. ಸೊ ಮೋಟರ್ ರೊಟೇಟ್ ಆದಂಗೆ ಡ್ರಿಲ್ ಸ್ಪಿಂಡಲ್ ರೊಟೇಟ್ ಆಗುತ್ತೆ. ಡ್ರಿಲ್ ಸ್ಪಿಂಡಲ್ಗೆ ಡ್ರಿಲ್ ಬಿಟ್ನ ಫಿಕ್ಸ್ ಮಾಡಿರೋದ್ರಿಂದ ಕಂಪ್ಲೀಟ್ ಡ್ರಿಲ್ ಬಿಟ್ಟು ಕೂಡ ರೊಟೇಟ್ ಆಗುತ್ತೆ. ಸೊ ದ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಟೇಬಲ್. ಟೇಬಲ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಸರ್ಫೇಸ್ ಯೂಸ್ ಟು ಸಪೋರ್ಟ್ ಆ್ಯಂಡ್ ಕ್ಲ್ಯಾಂಪ್ ದ ವರ್ಕ್ ಪೀಸ್. ಇಲ್ಲೇ ನೀವು ಯಾವ ಪೊಸಿಷನ್ಗೆ ಬೇಕು ಆ ಪೊಸಿಷನ್ಗೆ ವರ್ಕ್ ಪೀಸ್ನ ಕ್ಲ್ಯಾಂಪ್ ಮಾಡುವಂಥದ್ದು. ಹಾಗಾಗಿ ಪ್ರಿನ್ಸಿಪಲ್ ಕಾಂಪೊನೆಂಟ್ಸು ನಿಮಗೆ ಎಕ್ಸಾಮಿಗೆ ಬಂದರೆ ಯು ನೀಡ್ ಟು ರೈಟ್ ದ ಡಯಾಗ್ರಾಮ್ ಆ್ಯಂಡ್ ಪಾರ್ಟ್ ಲೇಬಲ್ ಮಾಡಿ. ಸೊ ಬೇಸು, ಕಾಲಮು, ರೇಡಿಯಲ್ ಆರ್ಮು, ಮೋಟರ್ ಫಾರ್ ಎಲಿವೇಟಿಂಗ್ ಸ್ಕ್ರೂ, ಗೈಡ್ ಬೇಸು, ಆ್ಯಂಡ್ ಮೋಟರ್ ಟು ಡ್ರೈವ್ ಎ ಸ್ಪಿಂಡಲ್. This is a drill head, drill spindle and drill bit. So this is a workpiece holding fixture ಅಥವಾ ಟೇಬಲ್ ಅಂತ ಕರಿಬೋದು. ಸೊ ಇಷ್ಟಾಗಿತ್ತು ಕಾಂಪೊನೆಂಟ್ಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್ ಫಾರ್ ದಿಸ್ ವಿಡಿಯೋ. Don't forget to like, share and subscribe. Thanks for watching. In the coming video I'm going to explain drilling machine operations ಬಗ್ಗೆ ತಿಳ್ಕೊಳ್ಳೋಣ. That is very much important for your examination point of view. Thank you so much for watching.